ಫೈರಿಂಗ್ ಕೇಸ್ನಿಂದ ಬಳ್ಳಾರಿ ಸದ್ಯ ಬೂದಿ ಮುಚ್ಚಿದ ಕೆಂಡ. ಪೊಲೀಸರು ಗುಂಡು ಹಾರಿಸಿದವರ ಬೇಟೆಗಿಳಿದಿದ್ದಾರೆ. ಆದರೆ ಬಂಧನ ಭೀತಿಗೆ ನಾಪತ್ತೆಯಾಗಿದ್ದ ಸತೀಶ್ ರೆಡ್ಡಿಯ 4 ಗನ್ಮ್ಯಾನ್ಗಳಲ್ಲಿ 2ರನ್ನ ವಶಕ್ಕೆ ಪಡೆಯಲಾಗಿದೆ. ಇತ್ತ ಜನಾರ್ದನ ರೆಡ್ಡಿ ಮನೆ ಬಳಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಬಿ ನಾಗೇಂದ್ರ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ ರೆಡ್ಡಿ ರಾಮುಲು ಅಗ್ಗಿಷ್ಟಿಕೆಯಾಗಿದ್ದಾರೆ. ನನ್ನ ಕಾಲಿನ ಧೂಳಿಗೂ ಸಮವಲ್ಲ ಅಂತ ಗುಡುಗಿದ ರೆಡ್ಡಿ ಗಲಭೆ ದೊಡ್ಡದಾಗೋಕೆ ಡಿಎಸ್ಪಿಯೇ ಕಾರಣ ಅಂತ ಹೇಳಿ ವಿಡಿಯೋ ಸಾಕ್ಷ್ಯ ಕೊಟ್ಟಿದ್ದಾರೆ. ಅಲ್ಲದೆ ಭರತ್ ರೆಡ್ಡಿಯನ್ನ ಬಂಧಿಸದೇ ಇದ್ರೆ ಪಾದಯಾತ್ರೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಫಲಿತಾಂಶದ ಬೆನ್ನಲ್ಲೇ ನೆತ್ತರು ಹರಿದಿದೆ. ಡಿಸಿಸಿ ಬ್ಯಾಂಕ್ ಲೇಬರ್ ಯೂನಿಯನ್ ಸಂಘದ ಅಧ್ಯಕ್ಷನಿಗೆ ಲಕ್ಷ್ಮಣ ಸವದಿ ಮತ್ತು ಪುತ್ರ ಹಲ್ಲೆಗೈದ ಆರೋಪ ಕೇಳಿಬಂದಿದೆ. ಆದರೆ ಲಕ್ಷ್ಮಣ ಸವದಿ ಮಾತ್ರ ಎಲ್ಲದಕ್ಕೂ ನಾನವನಲ್ಲ ಎಂದಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂ ವಿರೋಧಿ ಹಿಂಸೆ ಭುಗಿಲೆದ್ದ ಬೆನ್ನಲ್ಲೇ ಅದರ ಬಿಸಿ ಶಾರುಖ್ ಖಾನ್ ಟೀಮ್ಗೆ ತಟ್ಟಿದೆ. ಕೋಲ್ಕತಾ ನೈಟ್ ರೈಡರ್ಸ್ನ ಬಾಂಗ್ಲಾ ಬೌಲರ್ ಮುಸ್ತಫಿಜುರ್ಗೆ ಬಿಸಿಸಿಐ ಗೂಗ್ಲಿ ಎಸೆದಿದ್ದು ಆಟಗಾರನಿಗೆ ಐಪಿಎಲ್ನಿಂದ ಗೇಟ್ ಪಾಸ್ ನೀಡಲಾಗಿದೆ. ಗುಬ್ಬಿ ರಾಷ್ಟ್ರ ವೆನೆಜುವೆಲಾ ಮೇಲೆ ಅಮೆರಿಕ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದೆ. ಹಲವು ಯುದ್ಧ ವಿಮಾನಗಳಿಂದ ಏರ್ ಸ್ಟ್ರೈಕ್ ಮಾಡಿದ್ದು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅಧ್ಯಕ್ಷ ನಿಕೋಲಸ್ ಮದುರೋ ಹಾಗೆ ಪತ್ನಿಯನ್ನ ಸೆರೆ ಹಿಡಿದಿದ್ದು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.